ಕಲಬುರಗಿ ನಗರದಲ್ಲಿ ಏಪ್ರಿಲ್ 18ರಂದು ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಖಂಡಿಸಿ ಹಾಗೂ SCP TSP ಹಣ ದುರ್ಬಳಕೆ ಖಂಡಿಸಿ ಪ್ರತಿಭಟನೆ ಮಾಡಲಾಗುವುದು. ಜನರ ದಾರಿ ತಪ್ಪಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂದು ಸತ್ತರೂ ಹುಟ್ಟಿದರೂ ಸರ್ಟಿಫಿಕೇಟ್ ಸಲುವಾಗಿ ಹೆಚ್ಚಿನ ಹಣವನ್ನು ಕೊಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡು ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಾಕ್ರೋಶ ಯಾತ್ರೆ ಕಾರ್ಯಕ್ರಮ ಏಪ್ರಿಲ್ 18ರಂದು ಹಮ್ಮಿಕೊಳ್ಳಲಾಗಿದ್ದು, ಈ ಯಾತ್ರೆ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಈ ಯಾತ್ರೆಯಲ್ಲಿ ಸುಮಾರು 15,000 ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮುಂದುವರೆದು ಮಾತನಾಡಿದ ಅವರು, ಗ್ಯಾರಂಟಿಗಳಿಂದ ಜನರ ದಾರಿ ತಪ್ಪಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ. ಗಾಳಿಯೊಂದನ್ನು ಬಿಟ್ಟರೆ ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಪ್ರಮಾಣ ಪತ್ರ ನೀಡಲು ಕೂಡ ಬೆಲೆ ಏರಿಕೆ ಮಾಡಿದ್ದು SCP ಹಾಗೂ TSP ಅನುದಾನ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. 18ನೇ ತಾರೀಕು ನಡೀತಕ್ಕಂಥ ಜನ ಆಕ್ರೋಶ ಯಾತ್ರೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅಶೋಕ್ ಬಗ್ಲಿ ಅಣ್ಣವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಂಥ ಅಮರನಾಥ್ ಗೌಡ್ರೆ, OBC ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂಥ ಅವಣ ಮೇಕೆರಿ ಅಣ್ಣವರೇ, ಸಂತೋಷ್ ಹಾದಿಮನಿ ಅಣ್ಣವರೇ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳೇ, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯ್ ಅಣ್ಣವರ ನೇತೃತ್ವದಲ್ಲಿ ಜನ ಆಕ್ರೋಶ ಯಾತ್ರೆಯನ್ನು ಇದೇ 18ನೇ ತಾರೀಕು ಬೆಳಗ್ಗೆ 9:30 ಗಂಟೆಗೆ ಜಗ ಸರ್ಕಲ್ನಿಂದ ಇವತ್ತು DC ಆಫೀಸ್ವರೆಗೂ ಕೂಡ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಒಂದು ಸಭೆ ನಡೀತಕ್ಕಂಥ ಕೆಲಸ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯ್ ಅಣ್ಣವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕಣ್ಣವರು ಕೂಡ ಭಾಗವಹಿಸ್ತಾ ಇದ್ದಾರೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲುವದಿ ನಾರಾಯಣಸ್ವಾಮಿ ಸರ್ ಅವರು ಬರ್ತಾ ಇದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರು ಮತ್ತು ಚಿತ್ರದುರ್ಗ ಲೋಕಸಭಾ ಸದಸ್ಯರಂಥ ಗೋವಿಂದ ಕಾಜೋಳ ಸಾಹೇಬರು ಬರ್ತಾ ಇದ್ದಾರೆ. ಮಾಜಿ ಸಚಿವರಂಥ ಶ್ರೀರಾಮುಲು ಸಾಹೇಬರು ಬರ್ತಾ ಇದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಂಥ P ರಾಜೇಶ್ ಸರ್ ಬರ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ N ರವಿಕುಮಾರ್ ಸರ್ ಅವರು, ಇನ್ನೋರು MLCಗಳಾದಂಥ KS ನವೀನ್ ಸರ್ ಅವರು, ಈ ರೀತಿ ಅನೇಕ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕೂಡ ಜನ ಆಕ್ರೋಶ ಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದ ಎಲ್ಲ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಲೋಕಸಭಾ ಸದಸ್ಯರು, ಶಾಸಕರು, ಮಾಜಿ ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಲಬುರಗಿ ಜಿಲ್ಲೆಯ ಕಾರ್ಯಕರ್ತರು ಕೂಡ 20,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದ್ರ ಜೊತೆಯಲ್ಲಿ ಇವತ್ತು ನಡೀತಕ್ಕಂಥ ಹೋರಾಟ ಇಡೀ ರಾಜ್ಯ ತುಂಬ ನಡೀತಕ್ಕಂಥ ಹೋರಾಟ 18ನೇ ತಾರೀಕಿಗೆ ಬೆಳಿಗ್ಗೆ ನಮ್ಮ ಕಲಬುರಗಿ ನಗರದಲ್ಲಿ ಮತ್ತು 18ನೇ ತಾರೀಕು ಸಾಯಂಕಾಲ ಬೀದರ್ದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಇವತ್ತು ಈ ಹೋರಾಟದಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 2 ವರ್ಷ ಆದರೂ ಕೂಡ ಯಾವುದೇ ಅಭಿವೃದ್ಧಿ ಕೂಡ ಹಣ ಕೊಡ್ತಕ್ಕಂಥದ್ದಿಲ್ಲ ಮತ್ತು ಎಲ್ಲ ರೀತಿಯಲ್ಲಿ ಇವತ್ತು ಫ್ರೀ ಗ್ಯಾರಂಟಿಗಳಂತ ಹೇಳಿ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ಗಾಳಿ ಒಂದು ಬಿಟ್ಟರೆ ಎಲ್ಲದಕ್ಕೂ ಕೂಡ ಬೆಲೆ ಏರಿಸಿದ ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತದ. ಪೆಟ್ರೋಲ್, ಡೀಸೆಲ್, ಹಾಲಿನ ದರ, ಸ್ಟ್ಯಾಂಪ್ ಡ್ಯೂಟಿ, ಇವತ್ತು ಸತ್ತರೂ ಜಾಸ್ತಿ ಬಿಲ್, ಹುಟ್ಟಿದ್ರೂ ಬಿಲ್, ಈ ರೀತಿಯಾಗಿ ಪ್ರಮಾಣ ಪತ್ರಗಳು ಕೊಡ್ಲಿಕ್ಕೆ ಕೂಡ ಇವತ್ತು ಜಾಸ್ತಿ ತೊಗ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇದ್ರಿಗೋಸ್ಕರ ಇವತ್ತು ನಮ್ಮ ರಾಜ್ಯ ತುಂಬ ರಾಜ್ಯ ಅಧ್ಯಕ್ಷರಂಥ ವಿಜಯ್ ಅಣ್ಣವರ ನೇತೃತ್ವದಲ್ಲಿ ಜನ ಆಕ್ರೋಶ ಯಾತ್ರೆಯನ್ನು ಇವತ್ತು ನಾವು ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ನಡೀತಕ್ಕ 18ನೇ ತಾರೀಕು ಇವತ್ತು ಬಾಗವಡಿಯಲ್ಲಿ ಮರಳು ಮಾಪಿ ಪೂರ ಇಡೀ ನಮ್ಮ ರಾಜ್ಯದ ಎಲ್ಲಿ ನಡೀಲಿಕ್ಕಿಲ್ಲ ಅಂಥದ್ದೊಂದು ಮರಳು ಮಾಪಿ ಇವತ್ತು ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ಇವತ್ತು ಸ್ಯಾಂಡ್ ಮಾಪಿ ನಡೀತಕ್ಕಂಥದ್ದು ಕೂಡ ಇಡೀ ಜನರೇ ಮಾತಾಡ್ತಾ ಇದ್ದಾರೆ. ಅಲ್ಲಿ ಕೂಡ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕೂಡ ಅಲ್ಲಿನೂ ಕೂಡ ಬೆಳಿಗ್ಗೆ ನಾವು ಕೂಡ ಹೋಗೋರು ಇದ್ದೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಇವತ್ತು ಅನೇಕ ವಿಷಯಗಳನ್ನು ಕೂಡ ಹೇಳಿದೆ. ಇವತ್ತು SCP TSP ಅನುದಾನಗಳು 38,859 ಕೋಟಿ ಇವತ್ತು ಬೇರೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಕೂಡ ನೋಡಿದ್ದೀವಿ ಮತ್ತು 4% ಮುಸ್ಲಿಮರಿಗೆ ಕೊಡ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಇದೆಲ್ಲ ಕೂಡ ನಾವು ಕಂಡು ಇವತ್ತು ಅದು ವಿಧಾನಸಭೆ ಒಳಗಡೆ ನಾವು ಕೂಡ ಹೋರಾಟ ಮಾಡಿದ್ರೆ ಇವತ್ತು 18 ಮಂದಿ ಶಾಸಕರು ಕೂಡ ಇವತ್ತು 6 ತಿಂಗಳವರೆಗೆ ಕೂಡ ಅಮಾನತ್ ಮಾಡಿದ್ದು ಕೂಡ ತಾವೆಲ್ಲರೂ ಕೂಡ ನೋಡಿದ್ರಿ. ಇದ್ರ ಜೊತೆಯಲ್ಲಿ ಎಲ್ಲನೂ ಕೂಡ ನಾವು ಇವತ್ತು ಖಂಡಿಸಿ 18ನೇ ತಾರೀಕು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕಲಬುರಗಿಯಲ್ಲಿ ಜನ ಆಕ್ರೋಶ ಯಾತ್ರೆ ಕೂಡ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ.